ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಟೈಲರಿಂಗ್ ಕಲಿಯೋದಕ್ಕೆ ಯಾವ್ಯಾವ ಥರ ವಸ್ತುಗಳು ಬೇಕು, ಸ್ಟಾರ್ಟಿಂಗ್ ಏನೇನು ಪ್ರಿಪೇರ್ ಮಾಡ್ಕೊಬೇಕು, ಸ್ಟಾರ್ಟಿಂಗ್ ಏನು ಬೇಕಾಗುತ್ತೆ ಅದನ್ನು ಹೇಳ್ತಾ ಇದ್ದೀನಿ. ಇದು ಬಂದು ನೀವು ಸ್ಟಾರ್ಟಿಂಗ್ ಇಷ್ಟು ರೆಡಿ ಮಾಡಿಕೊಂಡ್ರೆ ನಾನು ಒಂದೊಂದೇ ವಿಡಿಯೋ ಹಾಕ್ತಾ ಹೋಗ್ತೀನಿ. ಕಟ್ಟಿಂಗು, ಸ್ಟಿಚ್ಚಿಂಗು, ಸ್ಟಾರ್ಟಿಂಗ್ ಯಾರಿಗೆ ಟೈಲರಿಂಗ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಐತೆ ಅವರೆಲ್ಲ ಇಷ್ಟು ರೆಡಿ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಫಸ್ಟ್ ಬಂದು ಟೇಪ್ ಅಂತ ಟೈಲರಿಂಗ್ ಕಲಿಯೋದಕ್ಕೆ ಬೇಕೇ ಬೇಕು. ಈ ಥರ ಒಂದು ಟೇಪ್ ತಗೊಳ್ಳಿ, ಸ್ವಲ್ಪ ಚೆನ್ನಾಗಿರೋದೇ ತಗೊಳ್ಳಿ, ಈ ಥರ ಅಗಲ ಟೇಪ್ ಇರೋದನ್ನು. ಆಮೇಲೆ ಸಿಜರು, ಈ ಥರ ಕತ್ತರಿ ಬೇಕಾಗುತ್ತೆ. ನೋಡಿ, ನಾನು 10 ಇಂಚ್ ಸಿಜರ್ ತೊಗೊಂಡಿದ್ದೀನಿ. ಚೆನ್ನಾಗಿ ಕಟ್ಟಾಗುತ್ತೆ. ಈ ಥರ ಬ್ಲ್ಯಾಕ್ ಕಲರೇ ತೊಗೊಳ್ಳಿ, ಚೆನ್ನಾಗಿ ಕಟ್ಟಾಗುತ್ತೆ. ಆಮೇಲೆ ಟ್ರಿಮ್ಮರ್ ಬೇಕಾಗುತ್ತೆ. ಈ ಥರ ದಾರ ಎಲ್ಲ ಇದು ಬಟ್ಟೆ ಕತ್ತರಿಸೋದಕ್ಕೆ ಸಿಜರ್ ಬೇಕಾಗುತ್ತೆ. ಇದು ಟ್ರಿಮ್ಮರು, ದಾರ ಕಟ್ ಮಾಡೋದಕ್ಕೆ. ಆಮೇಲೆ ಬ್ಲೌಸಿಗೆ ಉಕ್ಸ್ ಹಾಕೋದಕ್ಕೆ ಉಕ್ಸ್ ಪ್ಯಾಕೆಟ್ ಬೇಕಾಗುತ್ತೆ. ಆಮೇಲೆ ಇದು ಮಾರ್ಕಿಂಗ್ ಚಾಕು, ನೋಡಿ ಈ ಥರ ಮಾರ್ಕಿಂಗ್ ಚಾಕು. ಯಾವ ಥರದಾರು ತಗೊಳ್ಳಿ, ಒಟ್ಟು ಮಾರ್ಕಿಂಗ್ ಚಾಕು ಬೇಕಾಗುತ್ತೆ. ಇದು ವೀಲ್ ಮಾರ್ಕ್ ಹಾಕಿದ್ರೆ, ಒಂದು ಸೈಡ್ ಮಾರ್ಕ್ ಹಾಕಿದ್ರೆ ಅದ್ರ ಮೇಲೆ ಈ ಥರ ನಾವು ಗೀಚಿದ್ರೆ ಇನ್ಸೈಡು ಅದೇ ಥರ ಪ್ರಿಂಟ್ ಆಗುತ್ತೆ. ಅದಕ್ಕೆ ಇದು ಮಾರ್ಕಿಂಗ್ ಚಾಕ್, ವೀಲ್ ಮಾರ್ಕರ್ ಬೇಕಾಗುತ್ತೆ. ಆಮೇಲೆ ದಾರ, ಈ ಥರ ನಾನು ಈ ಥರ ದಪ್ಪ ಥ್ರೆಡ್ ತೊಗೊಂಡಿದ್ದೀನಿ. ನಿಮಗೆ ಸಣ್ಣದೇ ತೊಗೊಳ್ಳಿ, ಯಾವ ಕಲರ್ ಬೇಕೋ ಆ ಕಲರ್ ತೊಗೊಂಡ್ರು ಓಕೆ. ಒಂದು ಬಾಕ್ಸ್ ತೊಗೊಂಡ್ರು ಓಕೆ. ಸ್ವಲ್ಪ ಕಡಿಮೆ ಬೀಳುತ್ತೆ ಅಂತ ನಾನು ಬಾಕ್ಸ್ ತೊಗೊತೀನಿ. ಇದು ಎಮ್ಮಿಂಗ್ ಮಾಡೋದಕ್ಕೆ, ಉಕ್ಸ್ ಹಾಕೋದಕ್ಕೆ ಈ ಥರ ಎಮ್ಮಿಂಗ್ ಸೂಜಿ ಬೇಕಾಗುತ್ತೆ. ಇದು ಪೈಪಿಂಗ್ ಥ್ರೆಡ್ಡು, ನಾನು ಥ್ರೆಡ್ ಪೈಪಿಂಗೇ ಮಾಡೋದು ಜಾಸ್ತಿ. ಹಾಗಾಗಿ ಪೈಪಿಂಗ್ ಥ್ರೆಡ್ ಮಾಡಿದ್ರೆ ಒಂದೇ ಇವನಾಗಿ ಬರುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಬ್ಲೌಸಿಗೆ ಕಲರ್ ಕಾಂಬಿನೇಷನ್ ಆಗಿ ಈ ಥರ ಥ್ರೆಡ್ ಪೈಪಿಂಗ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಥ್ರೆಡ್ ಪೈಪಿಂಗ್ ತೊಗೊಳ್ಳಿ. ಇದೊಂದು ಉಂಡೆ ನಮ್ಮ ಕಡೆ ಬಂದು 40 ರೂಪಾಯಿ, ಬೆಂಗಳೂರಲ್ಲೇ 40 ರೂಪಾಯಿ. ಆ ಕಡೆ ಎಲ್ಲ ಎಷ್ಟಿರುತ್ತೋ ನೋಡಿ ಒಂದು ಉಂಡೆ ತೊಗೊಳ್ಳಿ. ಇದು ಈ ಥರ ಥ್ರೆಡ್ ಪೈಪಿಂಗ್ ಮಾಡಬೇಕು ಅಂದರೆ ಈ ಥರ ಯಾವ ಸೈಡ್ ಇದೆ, ಇದು ಲೆಫ್ಟ್ ಸೈಡ್ ಇದೆ. ಲೆಫ್ಟ್ ಸೈಡು ಈ ಥರ ಹಾಫ್ ಟೆನ್ಷನ್ನು, ಇದು ನೋಡ್ಕೊಳ್ಳಿ. ಈ ಥರ ಹಾಫ್ ಟೆನ್ಷನ್ ಬೇಕಾಗುತ್ತೆ. ಈ ಥರ ಇದ್ರೇ ಈ ಥರ ಥ್ರೆಡ್ ಪೈಪಿಂಗ್ ಮಾಡೋಕ್ಕಾಗೋದು. ಈ ಥರ ಹಾಫ್ ಟೆನ್ಷನ್ ಬೇಕಾಗುತ್ತೆ. ಆಮೇಲೆ ಮಿಷಿನಿಗೆ ಆಯಿಲ್ ಹಾಕೋದಕ್ಕೆ ಆಯಿಲ್ ಬಾಟ್ಲು. ನೆಕ್ಸ್ಟು ಕ್ಯಾನ್ವಾಸ್ ಒಂದು ಬೇಕಾಗುತ್ತೆ. ನನ್ನ ಹತ್ರ ಕ್ಯಾನ್ವಾಸ್ ಇಲ್ಲ, ಖಾಲಿಯಾಗಿದೆ. ಕ್ಯಾನ್ವಾಸ್ ಅಂದರೆ ಮಾಮೂಲಿ ಎಲ್ಲ ಅಂಗಡಿಗಳಲ್ಲಿ ಈ ಥರ ಥ್ರೆಡ್ ಎಲ್ಲ ತೊಗೊಂಬರಕ್ಕೆ ಹೋಗ್ತಿರಲ್ಲ, ಆ ಥರ ಅಂಗಡಿಗಳಲ್ಲಿ ಕ್ಯಾನ್ವಾಸ್ ಕೇಳಿದ್ರೆ ಕ್ಯಾನ್ವಾಸ್ ಕೊಡ್ತಾರೆ. ಅದೊಂದು 1 ಮೀಟ್ರ್ ಕ್ಯಾನ್ವಾಸ್ ತೊಗೊಳ್ಳಿ. ಇದು ಸ್ಕೇಲು, ಈ ಥರ ಇದು ಸ್ಟ್ರೈಟು ಇದೆ ಒಂದು ಕಡೆ, ಇನ್ನೊಂದು ಕಡೆ ಶೇಪ್ ಇದೆ. ಡ್ರೆಸ್ಗೆಲ್ಲ ಎಲ್ಪ್ ಆಗುತ್ತೆ ಅನ್ನೋ ಥರ ಈ ಥರ ಸ್ಕೇಲ್ ಯೂಸ್ ಮಾಡ್ತೀನಿ. ಮತ್ತು ಈ ಥರ ಸ್ಟ್ರೈಟ್ ಒಂದು ಸ್ಕೇಲ್ ಇದೆ ನನ್ನ ಹತ್ರ. ಮತ್ತು ಇದು ಹಾರ್ಮಲ್ ಮಾರ್ಕ್ ಹಾಕೋದಕ್ಕೆ ಈ ಥರ ಸ್ಕೇಲು. ಇದು ನೋಡಿ, ಸ್ಟಾರ್ಟಿಂಗ್ ಬೇಕಾದ್ರೆ ತೊಗೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಹಾಗೆ ರೌಂಡೇ ಮಾರ್ಕ್ ಹಾಕ್ಬೋದು. ಬಟ್ ತೊಗೊಂಡ್ರೆ ಸ್ಟಾರ್ಟಿಂಗಲ್ಲಿ ಬಿಗಿನರ್ಸ್ಗಂತೂ ಸಿಕ್ಕಾಬಿಟ್ಟೆ ಹೆಲ್ಪ್ ಆಗುತ್ತೆ. ಇದು ಈ ಥರ ಸ್ಕಾಲಪ್ ಡಿಸೈನ್ ಮಾಡೋದಕ್ಕೆಲ್ಲ ಈ ಥರ ಸ್ಕೇಲ್ ಒಂದಿದೆ ನನ್ನ ಹತ್ರ ನೋಡಿ. ಈ ಥರ ಇದು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ದು ನೋಡಿ. ಇದು ಎಷ್ಟು ಥರ ಚಿಕ್ಕ ಸ್ಕಾಲಪ್ ಬೇಕು ಅಂದರೂ ಚಿಕ್ಕದು ಮಾಡ್ಕೊಬೋದು. ಇದು ದೊಡ್ಡದು, ಬ್ಯಾಕಿಗೆಲ್ಲ ದೊಡ್ಡದು ಬೇಕು ಅಂದರು. ಇವಾಗೆಲ್ಲ ಇದು ಟ್ರೆಂಡು, ಈ ಥರ ಥರ ಮಾಡಿಸ್ಕೊತಾರೆ ಸ್ಲೀವಿಗೆಲ್ಲ. ತೊಗೊಳ್ಳಿ. ಇಲ್ಲ, ಸ್ಟಾರ್ಟಿಂಗ್ ಕಲಿಯೋದಕ್ಕೆ ಇದೇನು ಬೇಕಾಗಲ್ಲ, ಸ್ಟಾರ್ಟಿಂಗೆ ನಾವೇ ಸ್ಕಾಲಪ್ ಮಾಡೋಕ್ಕೆ ಹೋಗಲ್ಲ. ಓಕೆ, ನೋಡಿ ಹಾಗೆ ಹೋಗಿ ತೊಗೊತೀನಿ ಅಂದರೆ ತೊಗೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಬಟ್ ಈ ಥರ ಇದೊಂದು ತೊಗೊಂಡ್ರೂ ಸ್ಟಾರ್ಟಿಂಗು ಸಾಕು. ಇದು ಶೇಪು ಐತೆ, ಇದು ಸ್ಟ್ರೈಟು ಐತೆ. ಇದೊಂದು ತಗೊಂಡ್ರೆ ಸಾಕು, ಚೆನ್ನಾಗಿರ್ತೈತೆ. ಮತ್ತು ಐರನ್ ಬಾಕ್ಸ್ ಅಂತೂ ಬೇಕೇ ಬೇಕು. ನನ್ನ ಹತ್ರ ಇರೋದು ಈ ಥರ ಐರನ್ ಬಾಕ್ಸು. ಇದು ಈ ರೀಸೆಂಟಾಗೆ ತೊಗೊಂಡಿದ್ದು ನಾನು. ಇದು ಆನ್ಲೈನಲ್ಲಿ ತೊಗೊಂಡಿರೋದು 1700 ಆಯಿತು. ನೀವು ನೋಡಿ, ಇಲ್ಲಿ ಚೆನ್ನಾಗಿದೆ. ಇದು ಯಾವ ಥರ ಅಂದರೆ ನೋಡಿ, ಇಲ್ಲಿ ನೀರು ಬರುತ್ತೆ, ಈ ಥರ ಬರುತ್ತೆ. ಇಲ್ಲ ಅಂದರೆ ಹಿಂಗೆ ಮಾಡ್ತಾ ಇದು ಸ್ಟೀಮು ಬರುತ್ತೆ ಇದರಲ್ಲಿ. ಬಟ್ ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಓಕೆ, ಸ್ಟಾರ್ಟಿಂಗು ಇಷ್ಟು ಸಾಕು. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ
ಬ್ಲೌಸ್ ಜೊತೆ ಸಿಗ್ತೀನಿ. ಬಾಯ್.